ಹಾಯ್ ಹಲೋ ನಮಸ್ಕಾರ ಕನಸು ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಏನಿದು ಬೀಜ ತೋರಿಸಿದ್ದಾರೆ ಅಂತ ನೋಡ್ತಿದ್ದೀರಾ, ಏನ್ತ್ರದ್ದು ಅಂತ ನೋಡ್ತಿದ್ದೀರಾ. ಆ್ಯಕ್ಚುಲಿ ಅದು ಕಮಲದ ಬೀಜ. ಸೊ ಅದನ್ನು ಯಾವ ರೀತಿ ಹೇಗೆ ಮೊಳಕೆ ಫಾಸ್ಟ್ ಗ್ರೋತಿಂಗ್ ಹೇಗೆ ಮಾಡೋದು ಏನು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನಾನು ಏನಾದರೂ ರಬ್ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಆ ಬೀಜ ತುಂಬಾ ಗಟ್ಟಿ ಇರುತ್ತೆ ಫ್ರೆಂಡ್ಸ್. ಅದನ್ನು ಜಸ್ಟ್ ಚಾಕೋಲ್ ರಿಮೂವ್ ಮಾಡೋಣ ಅಂದರೆ ಆಗಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ಅದು ಎರಡೂ ಪೋರ್ಷನ್ ನೋಡಿದಾಗ ಒಂದು ಸೈಡ್ ಒಂದು ಉದ್ದಾಗ ಏನೋ ಇರುತ್ತೆ ಮೊಳಕೆ ಥರ, ಇನ್ನೊಂದು ಸೈಡು ಓಪನ್ ಇರುತ್ತೆ. ಓಪನ್ ಇರೋ ಕಡೆಗೆ ಈ ಥರ ರಬ್ ಮಾಡಿ ಉಜ್ಜಿ ಸ್ವಲ್ಪ ಉಜ್ಜಿದಾಗ ಅದು ತೆಳುವಾಗುತ್ತೆ. ಆವಾಗ ಚಾಕೋಯಿಂದ ನಾವು ರಿಮೂವ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಅದಾದ ನಂತರ ಫ್ರೆಂಡ್ಸ್, ಇದನ್ನು ಒಂದು ನಾನು ಗ್ಲಾಸ್ ಹನಿದು ಕಂಟೈನರ್ ಇತ್ತು, ಆ ಒಂದು ಇದಕ್ಕೆ ಸ್ವಲ್ಪ ಅರ್ಧ ನೀರು ಹಾಕಿಬಿಟ್ಟು ಈ ಒಂದು ಬೀಜಗಳನ್ನ ಹಾಕ್ತೀನಿ. ಸೊ ಅದಕ್ಕೂ ಮುಂಚೆ ಫ್ರೆಂಡ್ಸ್, ಈ ಬೀಜಗಳು ಕ್ವಾಲಿಟಿ ಇದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದಂದರೆ, ಅದು ಉಜ್ಜೋಕ್ಕೂ ಮುಂಚೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಏನೋ ಅಂದ್ಕೋಬೇಡಿ. ಅದಕ್ಕೆ ಜಸ್ಟ್ ಹಾಗೆ ಹೇಳ್ತಾ ಇದ್ದೀನಿ. ಒಂದು ಬಾಟಲಲ್ಲಿ ನೀರು ತೊಗೊಂಬಿಟ್ಟು ಅದರೊಳಗಡೆ ಹಾಕಿದ ತಕ್ಷಣ ಎಲ್ಲ ಕೆಳಗಡೆ ತಳಕ್ಕೆ ಹೋಗಬೇಕು. ತಳಕ್ಕೆ ಹೋದರೆ ಅದು ಕ್ವಾಲಿಟಿ ಇರೋವಂಥ ಬಿತ್ತುಗಳಾಗಿರುತ್ತೆ. ಕ್ವಾಲಿಟಿ ಇಲ್ಲ ಅನ್ನೋದಾದರೆ ಮೇಲ್ಗಡೆ ತೇಲುತ್ತೆ. ಮೇಲೆ ಏನು ತೇಲುತ್ತೋ ಆ ಒಂದು ಬೀಜಗಳು ಕ್ವಾಲಿಟಿ ಇರಲ್ಲ. ಸೊ ತಳಕ್ಕೆ ಏನು ಹೋಗುತ್ತೋ ಆ ಒಂದು ಬೀಜಗಳು ಮೊಳಕೆ ಬರೋದಕ್ಕೆ ಕ್ವಾಲಿಟಿಯಾಗಿರುತ್ತೆ ಅಂತ ಹೇಳಿ ನಮಗೆ ಕನ್ಫರ್ಮ್ ಆಗುತ್ತೆ. ಸೊ ನೋಡಿ, ಈ ಥರ ಓಪನ್ ಮಾಡಿ ಇಟ್ಕೊಂಡ್ಬಿಟ್ಟು ಯಾವ ರೀತಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಾವು ಎಷ್ಟು ಬೀಜಗಳು ಹಾಕಬೇಕು ಅಂತ ಅಂದ್ಕೊಂಡಿದ್ದೀವೋ ಅಷ್ಟನ್ನು ಅದೇ ಥರ ರಬ್ ಮಾಡಿಬಿಟ್ಟು ಹಾಕ್ಕೊಬೇಕು. ನೋಡಿ, ನಾನು ಹೇಳಿದ್ನಲ್ಲ ಆಗಲೇ, ಆ ಒಂದು ಸೈಡು ಏನು ರಬ್ ಮಾಡಬಾರ್ದು, ಒಂದು ಸಣ್ಣ ಹೋಲ್ ಇರುತ್ತೆ, ಆ ಕಡೆಗೆ ಈ ಥರ ರಬ್ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಥರ ರಫ್ ಇರೋ ಜಾಗದಲ್ಲಿ ರಬ್ ಮಾಡಬೇಕು ಫ್ರೆಂಡ್ಸ್. ಆ ಥರ ರಫ್ ಇರೋ ಜಾಗದಲ್ಲಿ ರಬ್ ಮಾಡಿದಾಗ ಬೇಗನೆ ಅದು ಓಪನ್ ಆಗುತ್ತೆ. ಸೊ ನೋಡಿ, ಅದು ನಾನು ಹಾಕ್ತಿರೋದು ಒಂದು 4 ಬೀಜಗಳು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ನನಗೆ ಯಾರೋ ಇಲ್ಲೇ ನೇಬರ್ ಕೊಟ್ಟಿದ್ದು. ಸೊ ನಾನು ತುಂಬಾ ಗಿಡಗಳು ಅಂದರೆ ತುಂಬಾ ಇಷ್ಟ. ಅಷ್ಟು ಗಿಡಗಳನ್ನ ಹಾಕ್ತಿದ್ನಲ್ಲ. ಸೊ ತೊಗೊಳ್ಳಿ ಅಕ್ಕ, ಇದನ್ನು ಹಾಕಿ ಅಂತ ಹೇಳಿಬಿಟ್ಟು ಕೊಟ್ಟರು. ಸರಿ ಆಯಿತು ಅಂತ ಹೇಳಿ ನಾನು ಹಾಕೋಣ, ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ದೀನಿ. ಸೊ ನನಗೂ ಯಾರೋ ಹೇಳಿದ್ರು ಈ ಥರ ರಬ್ ಮಾಡಿ ಹಾಕಿ ಬೇಗ ಮೊಳಕೆ ಬರುತ್ತೆ, ಇಲ್ಲ ಅನ್ನೋದಾದರೆ ತುಂಬ ಲೇಟ್ ಗ್ರೋತ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅದನ್ನು ರಬ್ ಮಾಡಿ ಹಾಕ್ತಾ ಇರೋವಂಥದ್ದು. ಸೊ ಈ ಒಂದು 4 ಬೀಜನೂ ರಬ್ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ ನೋಡಿ. ಇದು ಹನಿ ಬಾಟಲು. ಆ ಒಂದು ಬಾಟಲ್, ಗ್ಲಾಸಿನ ಬಾಟಲ್ ಒಳಗಡೆನೇ ಇಡ್ಬೋದು. ಔಟ್ಡೋರ್ ಅಂತಲೂ ಇಲ್ಲ, ಇಂಡೋರ್ ಅಂತಲೂ ಇಲ್ಲ, ಒಳಗಡೆ ಇಟ್ಕೊಬೋದು. ಅದು ಮೊಳಕೆ ಬಂದು ಒಂದು ಎಲೆ ಬಿಡುತ್ತೆ, ಅಲ್ಲಿ ತನಕ ಒಳಗಡೆ ಇಟ್ಕೋಬೋದು. ಸೊ ನೋಡಿ, ಅರ್ಧ ಬಾಟಲ್ ನೀರು ತೊಗೊಂಡಿದ್ದೀನಿ ನಾನು. ಆ ಒಂದು ಅರ್ಧ ಬಾಟಲ್ ನೀರಿಗೆ ಏನು ನಾನು ರಬ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಆ ಒಂದು ಬೀಜಗಳನ್ನ ಅದ್ರೊಳಗಡೆ ಹಾಕ್ಕೊಬೇಕು. ಸೊ ನೋಡಿ, ಆ ಥರ 4 ಬೀಜ ನಾನು ಕ್ವಾಲಿಟಿ ಇದೆ. ಸೊ ಹಾಗಾಗಿ ನಿಮಗೆ ಗೊತ್ತಾಗ್ತಿದೆ ನೋಡಿ, ಅದು ಫುಲ್ಲು ತಳಕ್ಕೆ ಹೋಗಿ ಕೂರ್ತಾ ಇದೆ. ಆ ಒಂದು 4 ಬೀಜಗಳನ್ನೂ ಒಳಗಡೆ ಹಾಕ್ತಾಯಿದ್ದೀನಿ. ಸೊ ಅದಾದ ನಂತರ ಫ್ರೆಂಡ್ಸ್, ನಿಮಗೆ ತೋರಿಸ್ತೀನಿ ನೋಡಿ, ಅದು ಎಷ್ಟು ನೀಟಾಗಿ ಹೋಗಿ ತಳಕ್ಕೆ ಕೂತಿರುತ್ತೆ. ಸೊ ಫ್ರೆಂಡ್ಸ್, ಇದು ಸೆಕೆಂಡ್ ಡೇ. ಅದು ಯಾವ ರೀತಿ ಚೇಂಜ್ ಇರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋ, ಅಂದರೆ ಈ ಒಂದು ಡೇಲಿ ಯಾವ ರೀತಿ ಚೇಂಜ್ ಇರುತ್ತೆ ಆ ಒಂದು ಸೀಡ್ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಅದು ಜಸ್ಟ್ ಎಲ್ಲೋ ಲೈಟಾಗಿ ಒಂಥರ ವೈಟ್ ಕಲರ್ ಆಗಿರುತ್ತೆ. ಸೊ ಅದು ನಿಮಗೆ ತೋರಿಸ್ತೀನಿ. ಒಂದು ಇದರಲ್ಲಿ ಸರಿಯಾಗಿ ಗೊತ್ತಾಗಲ್ಲ, ನೀರು ಚೇಂಜ್ ಮಾಡಿಬಿಟ್ಟು ಬೇರೆ ನೀರು ಹಾಕಿಬಿಟ್ಟು ಆಮೇಲೆ ತೋರಿಸ್ತೀನಿ ನೋಡಿ. ತುಂಬಾ ಲೈಟಾಗಿ, ಅಂದರೆ ತುಂಬ ಲೈಟಾಗಿ ಅದು ಡಿಫ್ರೆಂಟ್ ಇದು ಕಾಣಿಸುತ್ತೆ ಯಾವ ರೀತಿ ಅಂತ ನೋಡಿ. ಇಲ್ಲಿ ನೋಡಿ, ಅದು ಎಷ್ಟು ಲೈಟಾಗಿ ಇದಾಗಿದೆ. ಅದೇ ನಾವು ಅದನ್ನು ಓಪನ್ ಮಾಡದೆ ಹಾಗೆ ಹಾಕಿದಿದ್ರೆ ಮಿನಿಮಮ್ 15 ಡೇಸ್ ಇಲ್ಲ 1 ವೀಕ್ ಅಂತೂ ಬೇಕಾಗಿತ್ತು ಫ್ರೆಂಡ್ಸ್.
15 to 10 days ಬೇಕಾಗಿತ್ತು ಈ ಥರ ಮೊಳಕೆ ಬರೋದಕ್ಕೆ. ನಾವು ಈ ಥರ ರಬ್ ಮಾಡಿ ಹಾಕೋದ್ರಿಂದ ನೋಡಿ ಎಲ್ಲದರಲ್ಲೂ ಮೊಳಕೆ ಬಂದಿದೆ ಸ್ವಲ್ಪ ಲೈಟಾಗಿ. ನೆಕ್ಸ್ಟ್ ಡೇ ಏನಾಗುತ್ತೆ, ಫಸ್ಟ್ ಡೇ ಆ್ಯಕ್ಚುಲಿ ಇದು. ಅದಾದಮೇಲೆ ನೆಕ್ಸ್ಟು ಯಾವ ರೀತಿ ಹೇಗೆಲ್ಲ ಮೊಳಕೆ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ನೋಡಿ, ನನಗಂತೂ ನಿಜ ಖುಷಿ ಆಗ್ತಿದೆ. ಸೊ ಇದು ಬಂದು ನೋಡಿ ಫ್ರೆಂಡ್ಸ್, ಸೆಕೆಂಡ್ ಡೇಯಲ್ಲಿ ಮೊಳಕೆ ಗೊತ್ತಾಗುತ್ತೆ ಅದು ನಿಮಗೆ ನೀಟಾಗಿ ಎಷ್ಟು ಬಂದಿದೆ, ಏನು ಗ್ರೋತ್ ಆಗಿದೆ. ಅದು ಫುಲ್ಲು ಏನು ಇಷ್ಟು ಒಂದು ಯಾವ ರೀತಿ ಹೇಳ್ತಾರೆ, ತುಂಬ ಚಿಕ್ಕ ಮೊಳಕೆ ಬಂದಿದೆ ನೋಡಿ, ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್. ಇದು ಸೆಕೆಂಡ್ ಡೇಗೆ ನಮಗೆ ಈ ಥರ ಗ್ರೋತ್ ಬರುತ್ತೆ ನೋಡಿ. ಹೇಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬರುತ್ತೆ ನೋಡಿ. ನಾನು ಅದನ್ನು ಸಹ ನಿಮ್ಗೆ ಹತ್ತಿರದಿಂದ ತೋರಿಸೋಣ ಅಂತೇಳಿ ಸ್ಪೂನಲ್ಲಿ ತೆಗೆದಿದ್ದೀನಿ ನೋಡಿ. ತುಂಬಾ ಚಿಕ್ಕದಾಗಿ ಬಂದಿರುತ್ತೆ ಮೊಳಕೆ. ಬ್ಲರ್ ಆಗ್ತಿದೆ ನೋಡಿ, ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್. ಈ ಥರ ನಾವು ಓಪನ್ ಮಾಡಿ ಹಾಕೋದ್ರಿಂದ ಬೇಗನೆ ನಮಗೆ ಆ ಒಂದು ಗ್ರೋತ್ ಬೇಗ ಆಗುತ್ತೆ.
ಥರ ರೂಟ್ ಎಲ್ಲ ಬೆಳೆದಾದ ನಂತರ ಫ್ರೆಂಡ್ಸ್ ಈ ಥರ ಮಣ್ಣಿಗೆ ಹಾಕಿ ಕೆಸರು ಮಣ್ಣಿಗೆ ಹಾಕಿ ನಾವು ಅದನ್ನು ಬಿಟ್ಟರೆ ಸೊ ಕಮಲದವು ನೀಟಾಗಿ ಎಲೆಗಳೆಲ್ಲ ಸ್ಪ್ರೆಡ್ ಆಗಿ ನೀಟಾಗಿ ಬರುತ್ತೆ. ಮತ್ತು ನಾವು ಡೈರೆಕ್ಟಾಗಿ ನೀರನ್ನು ಇದು ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಅಲ್ಲಿ ಬೀಜಗಳೆಲ್ಲ ಒಳಗಡೆ ಇದು ಮಾಡಿರ್ತೀವಲ್ಲ ಅದೆಲ್ಲ ಮೇಲ್ಗಡೆ ಬಂದುಬಿಡುತ್ತೆ, ಆವಾಗ ಬೆಳೆಯೋಕ್ಕೆ ಅವಕಾಶ ಇರಲ್ಲ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ